ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇನ್ನೇ ನಮಗೆ ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು. 15ನೇ ತಾರೀಕು ಭಾನುವಾರ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅಂದಿನ ದಿವಸ ನಾವು ವಿಶೇಷವಾಗಿ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನಾವೀಗ ಪೂಜೆ ಮಾಡಬೇಕು ಅಂತಂದರೆ ಶಿವನ ಫೋಟೋವೂ ಇರಬೇಕು. ಜೊತೆಯಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಕೂಡ ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರವಾಗಿರುತ್ತದೆ. ಇವತ್ತು ನಾನು ಅದರ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ಈಗಾಗಲೇ ನೀವು ಮನೆಗಳಲ್ಲಿ ಶಿವನ ಫೋಟೋ ತೆಗೆದುಕೊಂಡಿದ್ದೀರಿ ಅಂತಂದರೆ ಅದೇ ಒಂದು ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು. ಆದರೆ ಹೊಸದಾಗಿ ನೀವು ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ ನಾನು ತಿಳಿಸ್ಕೊಡುವಂಥ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಿದರೆ ತುಂಬಾ ಒಳ್ಳೆಯದು. ಯಾವ ರೀತಿ ಅಂತಂದರೆ, ಈಗ ನೀವು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬರೀ ಶಿವನ ಫೋಟೋ ಅಷ್ಟೇ ತೆಗೆದುಕೊಂಡಿರ್ತಾರೆ. ಶಿವನ ಫೋಟೋ ತೆಗೆದುಕೊಂಡ್ರೆ ಅದು ಏನಪ್ಪ ಅಂತಂದರೆ ರೌದ್ರ ತಾಂಡವ ರೀತಿಯಲ್ಲಿ ಇರಬಾರ್ದು. ಧ್ಯಾನ ಮತ್ತು ಶಾಂತಿಯುತವಾಗಿರಬೇಕು. ಆ ರೀತಿ ಶಿವನ ಫೋಟೋ ತೆಗೆದುಕೋಬೇಕು. ಆದರೆ ನಮ್ಮ ಒಂದು ಮನೆ ಅಂತಂದಮೇಲೆ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬರು ಇರ್ತಾರೆ. ಅಪ್ಪ ಅಮ್ಮ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ಎಲ್ಲರ ಒಂದು ಹಿತದೃಷ್ಟಿಯಿಂದನೂ ಕೂಡ ಕುಟುಂಬದಲ್ಲಿ ಸೌಖ್ಯ ಸುಖ ಶಾಂತಿ ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಮಕ್ಕಳ ವಿದ್ಯಾಭ್ಯಾಸ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಸುಖವಾಗಿರಬೇಕು ನಾವು ಅನ್ನುವುದಾದರೆ ಆದಷ್ಟು ಕುಟುಂಬ ಸಮೇತ ಇರುವಂಥ ಫೋಟೋ ತೆಗೆದುಕೊಂಡ್ರೆ ಇನ್ನೂ ಒಳ್ಳೆಯದು. ಅಂದರೆ ಶಿವ ಪಾರ್ವತಿ ಜೊತೆಯಲ್ಲಿ ಸುಬ್ರಹ್ಮಣ್ಯ ಮತ್ತು ಗಣೇಶ ಇರುವಂಥ ಫೋಟೋ ನೀವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಈಗಾಗಲೇ ಅಥವಾ ಕೆಲವೊಬ್ರು ಶಿವ ಪಾರ್ವತಿ ಫೋಟೋ ತೆಗೆದುಕೊಂಡಿರ್ತಾರೆ. ನಮ್ಮ ಮನೇಲೂ ಅಷ್ಟೇ, ನಾನು ಶಿವ ಪಾರ್ವತಿ ಫೋಟೋವನ್ನೇ ಇಟ್ಕೊಂಡಿರೋದು. ಗಣೇಶ ಸುಬ್ರಹ್ಮಣ್ಯ ಬೇರೆ ಬೇರೆ ತೆಗೆದುಕೊಂಡಿದ್ದೇನೆ. ಹಂಗೆ ನಿಮ್ಮ ಒಂದು ಹಿತಾಸಕ್ತಿಗೆ ಅನುಸಾರವಾಗಿ ನೀವು ಫೋಟೋಗಳನ್ನು ತೆಗೆದುಕೋಬೋದು. ಆದರೆ ಒಂದೇ ಫೋಟೋನ ಬಿಟ್ಟು ಪೂಜೆ ಮಾಡ್ತೀರಿ ಅಂತ ನೀವು ಅನ್ನೋದಾದರೆ ಕುಟುಂಬ ಸಮೇತ ಇರೋ ಫೋಟೋವನ್ನು ನೀವು ತೆಗೆದುಕೊಂಡ್ರೆ ಉತ್ತಮ. ಈಗ ನೋಡಿ, ಶಿವರಾತ್ರಿ ಅಂತ ಅಲ್ಲ, ಶಿವರಾತ್ರಿ ಹಬ್ಬದಲ್ಲಿ ಅಲ್ಲದೇ ಈಗ ನಾವು ದಿನನಿತ್ಯನೂ ಕೂಡ ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ. ಹಾಗಾಗಿ ಯಾವ ದಿಕ್ಕಿನಲ್ಲಿ ಇಡಬೇಕು, ಅದರ ಜೊತೆ ಶಿವಲಿಂಗವನ್ನು ಕೂಡ ನಾವು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ. ಅದು ಯಾವ ದಿಕ್ಕಿನಲ್ಲಿ ಇಡಬೇಕಪ್ಪ ಅಂತಂದರೆ ಆದಷ್ಟು ನಾವು ಶಿವನ ಫೋಟೋ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಂತರ ಮನೇಲಿ ತುಂಬ ಶಾಂತಿಯುತವಾಗಿರುತ್ತದೆ. ಒಂದು ಪಕ್ಷದಲ್ಲಿ ನಿಮಗೆ ಈಶಾನ್ಯದಲ್ಲಿ ಇಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಉತ್ತರ ಮತ್ತು ಪೂರ್ವ ದಿಕ್ಕು ಕೂಡ ಒಳ್ಳೆಯದು. ಅದು ಯಾವ ರೀತಿ ಅಂತಂದರೆ, ಈಗ ಪೂರ್ವ ದಿಕ್ಕಿನಲ್ಲಿ ಇಟ್ಟಿರ್ತೀರಿ ಅಂತ ಅಂದ್ಕೊಳ್ಳೋಣಂತೆ. ಪೂರ್ವ ದಿಕ್ಕಿನಲ್ಲಿ ಇಟ್ಟಾಗ ಆರೋಗ್ಯ ಮನಃಶಾಂತಿ ಮತ್ತು ಒಂದು ಸಾತ್ವಿಕತೆ ಹೆಚ್ಚಾಗಿರುತ್ತದೆ. ಹಾಗೆ ಉತ್ತರ ದಿಕ್ಕು ಅಂತ ಬಂದಾಗ ಧನಾಭಿವೃದ್ಧಿ ಜ್ಞಾನಾರ್ಜನೆ ಮತ್ತು ಸ್ಥಿರತೆ ಇರುತ್ತದೆ. ಹಾಗಾಗಿ ನೀವು ಈ 3 ದಿಕ್ಕುಗಳಲ್ಲಿ ತುಂಬಾ ಒಳ್ಳೆಯದು. ಅದರಲ್ಲೂ ತುಂಬ ಪ್ರಶಸ್ತವಾದ ದಿಕ್ಕು ಅಂತಂದರೆ ಅದು ಈಶಾನ್ಯವೇ ಆಗಿರುತ್ತದೆ. ಅದರ ಜೊತೆಯಲ್ಲಿ ನಾವು ಇಡಲೇಬಾರದಂಥ ದಿಕ್ಕುಗಳು ಅಂತಂದರೆ ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು. ಅದರ ಜೊತೆಯಲ್ಲಿ ನಾವು ಮಲಗುವಂಥ ಕೋಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಶಿವ ಪಾರ್ವತಿಯ ಫೋಟೋವನ್ನು ನಾವು ಇಡಲೇಬಾರದು. ಇದಿಷ್ಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಶಿವ ಪಾರ್ವತಿಯ ಫೋಟೋ ಅಥವಾ ಕುಟುಂಬ ಸಮೇತ ಇರುವಂಥ ಫೋಟೋವೇ ಆಗಿರ್ಬೋದು. ಅದರ ಜೊತೆಲಿ ನಾವು ಶಿವಲಿಂಗವನ್ನೇ ಆಗಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ, ನಾನು ತಿಳಿಸ್ಕೊಟ್ಟಿರುವಂಥ ದಿಕ್ಕಿನಲ್ಲಿ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ವಿಚಾರಗಳು ತಿಳಿಸ್ಕೊಡುವಂಥದ್ದಿದೆ. ಎಲ್ಲದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.